ನಿನ್ನೆ ವಿಷ ಸೇವಿಸಿ ದಾವಣಗೆರೆಯ ಬಾಪೂಜಿ ಆಸ್ಪತ್ರೆಗೆ ದಾಖಲಾಗಿದ್ದ ಮಂಜಮ್ಮ ಎಂಬುವರು ಸಾವನ್ನಪ್ಪಿದ್ರು. ಇದರಿಂದ ರೊಚ್ಚಿಗೆದ್ದ ಸಂಬಂಧಿಕರು ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡದೆ ಮಂಜಮ್ಮ ಸಾವನ್ನಪ್ಪಿದ್ದಾರೆ. ಇದಕ್ಕೆ ವೈದ್ಯರೇ ಕಾರಣ ಎಂದು ಆರೋಪಿಸಿ ವೈದ್ಯರ ಮೇಲೆ ಹಲ್ಲೆ ನಡೆಸಿದ್ರು. ಈ ಬಗ್ಗೆ ಇಂದು ವೈದ್ಯ ಅಶೋಕ್ ಸ್ಪಷ್ಟನೆ ನೀಡಿದ್ರು. ವೆಂಟಿಲೇಟರ್ ಅಳವಡಿಸಲು ಹಣ ಕಟ್ಟಲು ತಡವಾದ್ರಿಂದ ಮಂಜಮ್ಮ ಸಾವನ್ನಪ್ಪಿದ್ರು ಎಂದು ಹೇಳಿದ್ದಾರೆ. ಅಲ್ಲದೆ ಹಲ್ಲೆ ನಡೆಸಿದವರ ಮೇಲೆ ದೂರು ನೀಡಿದ್ದಾರೆ. Officially complaint has been lodged. ಇನ್ನು ಹಾವೇರಿಯಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳು ಗರ್ಜಿಸಿವೆ. ಕಳೆದ ಹಲವಾರು ವರ್ಷಗಳಿಂದ ರಾಜಕೀಯ ಒತ್ತಡದಿಂದ ನೆನೆಗುದಿಗೆ ಬಿದ್ದಿದ್ದ ಎಂಜಿ ರಸ್ತೆಯ 2 ಕಿಲೋಮೀಟರ್ ಉದ್ದದ ರಸ್ತೆ ಅಗಲೀಕರಣ ಕಾರ್ಯ ಕೊನೆಗೂ ಮುಗಿದಿದೆ. ಶಾಸಕ ನೆಹರು ಓಲೇಕಾರ ಮುಂದಾಳತ್ವದಲ್ಲಿ ಬೆಳಗ್ಗೆ 30ಕ್ಕೂ ಹೆಚ್ಚು ಜೆಸಿಬಿಗಳಿಂದ ಏಕಕಾಲದಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಯಿತು. ಕಾರ್ಯಾಚರಣೆಗೆ ಯಾವುದೇ ಅಡ್ಡಿಯಾಗದಂತೆ 700ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿತ್ತು. 7 ಜನ ತಹಶೀಲ್ದಾರ್, 3 ಉಪವಿಭಾಗಾಧಿಕಾರಿ ಸೇರಿದಂತೆ 300ಕ್ಕೂ ಹೆಚ್ಚು ಕಂದಾಯ ಹಾಗೂ ವಿವಿಧ ಇಲಾಖೆಯ ಸಿಬ್ಬಂದಿ ಪಾಲ್ಗೊಂಡಿದ್ರು. ಮನೆ ಕಟ್ಟಡಗಳ ತೆರವಿನಿಂದ ಸಿಟ್ಟಾದ ಜನರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ತನ್ನ ತರಲೆ ಬುದ್ಧಿಗೆ ಅಪ್ಪ ಅಮ್ಮನ ಏಟು ತಾಳದೆ ಮನೆ ಬಿಟ್ಟಿದ್ದ ಮೈಸೂರಿನ ಬಾಲಕ ಕಿರಣ್ 2 ತಿಂಗಳ ಬಳಿಕ ಮತ್ತೆ ಮನೆ ಸೇರಿದ್ದಾನೆ. ಮನೆ ಬಿಟ್ಟಿದ್ದ ಕಿರಣ್ ಎಲ್ಲಿಗೆ ಹೋಗಿದ್ದ, ಏನೇನ್ ಮಾಡ್ತಿದ್ದ, ಮತ್ತೆ ಹೇಗೆ ಅಮ್ಮನ ಮಡಿಲು ಸೇರಿದ ಅನ್ನೋ ಡೀಟೇಲ್ ಸ್ಟೋರಿ ಇಲ್ಲಿದೆ. ಹಾಸನ ಜಿಲ್ಲೆ ಅರಕಲಗೂಡಿನ ಬಿದನೂರು ಗ್ರಾಮದ ಕಿರಣ್ 2 ತಿಂಗಳ ಹಿಂದೆ ಮನೆ ಬಿಟ್ಟು ಓಡಿ ಹೋಗಿದ್ದ. ತನ್ನ ತರಲೆ ಪುಂಡಾಟಿಕೆಗೆ ಅಪ್ಪ ಅಮ್ಮ ಕೊಡುತ್ತಿದ್ದ ಏಟು ತಾಳಲಾರದೆ ಊರು ಬಿಟ್ಟಿದ್ದ. ಹೀಗೆ ಊರು ಬಿಟ್ಟವನು ಬೆಂಗಳೂರು, ಹುಬ್ಬಳ್ಳಿ, ಬಿಜಾಪುರ ಅಂತ ಎಲ್ಲಾ ಕಡೆ ಸುತ್ತಿದ್ದಾನೆ. ಅಲ್ಲಿ ಇಲ್ಲಿ ಹೋಟೆಲ್ ಕೆಲಸ, ಗ್ಯಾರೇಜ್ ಕೆಲಸ ಮಾಡಿ ಹೊಟ್ಟೆ ತುಂಬಿಸಿಕೊಂಡಿದ್ದಾನೆ. ಕೊನೆಗೆ ಹುಬ್ಬಳ್ಳಿಯಿಂದ ರೈಲಿನಲ್ಲಿ ಮೈಸೂರಿಗೆ ಬಂದಿದ್ದಾನೆ. ಹೀಗೆ ಬಂದವನು ರೈಲ್ವೆ ನಿಲ್ದಾಣದಲ್ಲಿ ಮಲಗಿದ್ದಾನೆ. ಆಗ ಸ್ಥಳೀಯರು ಈತನ ಪೂರ್ವಾಪರ ವಿಚಾರಿಸಿದಾಗ ಸರಿಯಾದ ಮಾಹಿತಿ ನೀಡಿಲ್ಲ. ಹೀಗಾಗಿ ಇವನನ್ನ ಕಾಣೆಯಾದ ಮಕ್ಕಳ ಬ್ಯೂರೋಕ್ಕೆ ಸೇರಿಸಲಾಗಿತ್ತು. ಕಿರಣ್ ಕುರಿತಂತೆ ಮಾಧ್ಯಮಗಳಲ್ಲಿ ವರದಿ ಬಿತ್ತರಗೊಂಡವು. ಆಗ ವರದಿ ನೋಡಿದ ಪೋಷಕರು ಈಗ ಮೈಸೂರಿಗೆ ಬಂದು ಮಗನನ್ನ ಕರೆದುಕೊಂಡು ಹೋದ್ರು. ಕೂಲಿ ಕಳಿಸಿದ, ಅಲ್ಲಿಂದ ತೆಪ್ಪಿಸ್ಕೊಂಡು ಬಂದು 1 ವಾರ ಆಯ್ತು. ತೆಪ್ಪಿಸ್ಕೊಂಡು ಈಗ ಮೈಸೂರಿಗೆ ಬಂದು ಕರ್ಕೊಂಡೋಗಿ ಬಂದಿದ್ವಿ. ಟಿವಿ ನೋಡಿದೆ, ಆಮೇಲೆ ಪೇಪರಲ್ಲಿ ನೋಡ್ದು. ನನಗಿಷ್ಟ ಇಲ್ಲ, ನಂಗೆ ಓದಕ್ಕಂತ ನಾನು ತೆಪ್ಪಿಸ್ಕೊಂಡು ಬಂದಿದ್ದೆ ಅಂತ ಹೇಳಿದೆ. ಕಾಣೆಯಾದ ಮಕ್ಕಳ ಬ್ಯೂರೋ ನಮ್ಮ ಕಾರ್ಯಕರ್ತರಿಗೆ ಸಿಕ್ಕಿದ್ದ. ಸೊ ಈ ನಿಟ್ಟಿನಲ್ಲಿ ನಾವು ಮಾಧ್ಯಮಗಳಿಗೆ ಕೂಡ ವಿಷಯವನ್ನು ಮುಟ್ಟಿಸಿದ್ವಿ. ಆ ವಿಷಯವನ್ನು ತಿಳಿದಂಥ ಮಾಧ್ಯಮದವರು ಅವರು ಎಲ್ಲರೂ ಪ್ರಸಾರ ಮಾಡಿದ್ರು. ಈ ಪ್ರಸಾರವನ್ನು ನೋಡಿ ಅವರ ಪೋಷಕರು ಇವತ್ತು ಮೈಸೂರಿಗೆ ಬಂದು ಇವತ್ತು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ಮಗನನ್ನ ಕಂಡ ಕೂಡಲೇ ಪೋಷಕರಿಗೆ ಮಾತೇ ಬಾರದಂತಾಯ್ತು. ಕಣ್ತುಂಬಾ ನೀರು ತುಂಬಿಕೊಂಡು ಮಗನನ್ನ ಪ್ರೀತಿಯಿಂದ ಮುದ್ದು ಮಾಡಿದ್ರು. ಮಗನನ್ನ ಪೋಷಕರ ಮಡಿಲಿಗೆ ಸೇರಿಸಿದ ಸಮಾಧಾನ ಬ್ಯೂರೋ ಸಿಬ್ಬಂದಿಗೆ. ಕ್ಯಾಮರಾಮನ್ ನಿತಿನ್ ಜೊತೆ ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7 ಮೈಸೂರು. 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬಿದ್ದಿದೆ. ಸಮ್ಮೇಳನದ ಬಳಿಕ ಗಂಗಾವತಿ ಹೇಗಿದೆ, ಅಲ್ಲಿನ ಜನರು ಏನಂತಾರೆ, ಬನ್ನಿ ನೋಡೋಣ. ಮೂರು ದಿನಗಳ ಕಾಲ ಸಾಹಿತ್ಯ ದಿಗ್ಗಜರಿಂದ ತುಂಬಿ ತುಳುಕುತ್ತಿದ್ದ ಗಂಗಾವತಿ ಈಗ ಖಾಲಿ ಖಾಲಿ. ನಿನ್ನೆ ಇದ್ದ ಕನ್ನಡದ ಕಂಪು ಇಂದಿಲ್ಲ. ನಾಡು ನುಡಿ ಭಾಷೆಗಳ ಬಗೆಗಿನ ಮಾತುಗಳು ಇಂದು ಕೇಳ್ತಾ ಇಲ್ಲ. ಎಲ್ಲೆಂದರಲ್ಲಿ ತುಂಬಿ ತುಳುಕುತ್ತಿದ್ದ ಜನರು ಇವತ್ತು ಹುಡುಕಿದ್ರೂ ಸಿಗ್ತಿಲ್ಲ. ಸಮ್ಮೇಳನದ ಬಳಿಕ ಗಂಗಾವತಿ ಒಂದ್ ರೀತಿ ಬಿಕೋ ಅಂತ ಇದೆ. ಈಗಾಗಲೇ ಅಡುಗೆ ಮನೆ ಕೂಡ ವಾಸನೆ ಕಳೆದುಕೊಂಡಿದೆ. ಪುಸ್ತಕ ಮಳಿಗೆ ಮಾಲೀಕರೆಲ್ಲ ಆಗಲೇ ಜಾಗ ಖಾಲಿ ಮಾಡಿದ್ದಾರೆ. ಹಿಂದೆ ನೋಡಿಲ್ಲ, ಮುಂದೆ ನೋಡ್ತೀವಿ ಇಲ್ಲ ಗೊತ್ತಿಲ್ಲ ಅಂತ ಸಮ್ಮೇಳನ. ಆಮೇಲೆ ಉತ್ತರ ಕರ್ನಾಟಕದ ಊಟವನ್ನೇ ಕೊಡಬೇಕಂತ ಎಲ್ಲರೂ ಸೇರಿ ಸಮಿತಿಯವರು ಮಾಡಿದ್ವಿ.
ಸುಮಾರು 4 ಲಕ್ಷ ಜನ ಮೇಲೆ ಅಂದಾಜಾಗಿರುತ್ತೆ. ನಾನು ಮನಸ್ತೃಪ್ತಿಯಾಗಿದೆ, ಹೇಳಲಿಕ್ಕೆ ಒಂದು ಬಾಯಿಲಿಂದ ಬರೋದೇ ಇಲ್ಲ ಅಂತ ಒಂದು ಇದು ಅದ್ಭುತವಾದಂಥ ಕಾರ್ಯಕ್ರಮ. 3 ದಿನ ಊರಲ್ಲಿ ಹಬ್ಬದ ಸಂಭ್ರಮ ಇತ್ತು. ಬಂದ ಸಾಹಿತಿಗಳನ್ನೆಲ್ಲ ಮನೆಯ ಅತಿಥಿಗಳಂತೆ ನೋಡಿಕೊಂಡ್ರು ಗಂಗಾವತಿ ಜನ. ಆದ್ರೆ ಈಗ ಅವರ ನೆನಪು ಕಾಡ್ತಿದೆ ಅಂತಾರೆ ಗಂಗಾವತಿ ಜನರು. ಗಂಗಾವತಿಯಲ್ಲಿ ನಾವು ಸಮ್ಮೇಳನ ಯಶಸ್ವಿ ಮಾಡೋದಷ್ಟೇ ಅಲ್ಲ, ಇದನ್ನ ಮಾದರಿ ಮಾಡಬೇಕನ್ನಾಗಿ ನಮ್ಮ ಆಸೆ ಆಗಿತ್ತು, ಆಶೆ ಭಾವನೆ ಕೂಡ ಅದೇ ಇತ್ತು. ಅದೇ ರೀತಿಯಾಗಿ ನಾವು ಯಶಸ್ವಿ ಸಮ್ಮೇಳನ ಅಲ್ಲದೆ ಮಾದರಿ ಸಮ್ಮೇಳನ ಮಾಡೋದಕ್ಕೆ ನಾವೆಲ್ಲರೂ ಶ್ರಮ ಪಟ್ಟಿದ್ದೀವಿ. ಗಂಗಾವತಿ ಜನತೆ ಎಲ್ಲ ಜನರು ಪಕ್ಷಭೇದ ಮರೆತು ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಯಶಸ್ವಿ ಸಮ್ಮೇಳನಕ್ಕೆ ಕಾರಣವಾದ ಗಂಗಾವತಿ ನುಡಿತೇರಿನ ಬಳಿಕ ಖಾಲಿ ಖಾಲಿ, ಎಲ್ಲೆಲ್ಲೂ ಮೌನ. ಮತ್ತೊಮ್ಮೆ ಇಂಥ ಭಾಗ್ಯ ನಮಗೆ ಸಿಗಲಿ ಅಂತಿದೆ ಗಂಗಾವತಿ. ಶಂಕರ್ ಜೊತೆ ದೊಡ್ಡೇಶ್ ಶಲಿಕಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ.